ಊಟ ಮಾಡೋದ್ರೊಳಗೆ 3 ಪ್ರಕಾರದ ಜನ ಅದಾರ. ಒಂದು ಬಿಸಿದ ಊಟ ಮಾಡೋರು ಬೇರೆ, ಆರಿನ ಮೇಲೆ ಊಟ ಮಾಡೋರು ಬೇರೆ, ಅದು ಹಳಿಸಿದ ಮೇಲೆ ಊಟ ಮಾಡೋರು ಬೇರೆ. ಯಾರು ಬಿಸಿದ ಊಟ ಮಾಡೋರು ಅಂತಂದ್ರೆ ತಂದೆ ತಾಯಿ ಜನ್ಮ ಕೊಟ್ಟಾರಂದ್ರೆ ಇನ್ನೇನು ನನಗೆ ಕೊಡಕ್ಕೆ ಸಾಧ್ಯ ಐತಿ ಹೇಳಿ ನೋಡೋಣ. ನೀವು ನಿಮ್ಮ ಆಸ್ತಿ ಒಳಗೆ ನಾ ಬದುಕಕ್ಕೆ ಒಲ್ಲೆ, ನನ್ನ ರಟ್ಟಿ ಮೇಲೆ ದುಡಿದು ನಿಮ್ಮನ್ನು ಸಾಕ್ತೀನಿ, ನಿಮಗೂ ಊಟ ಕೊಡ್ತೀನಿ, ನಾನು ಊಟ ಮಾಡ್ತೀನಿ ಅಂತ ಯಾರು ಜೀವನ ಮಾಡ್ತಾರೆ ಇವರೆಲ್ಲ ಬಿಸಿದು ಉಣ್ಣಂಗ ಅಂತ ತಿಳ್ಕೊಬೇಕು. ಇನ್ನು ಆ ರೀತಿ ಉಣ್ಣವ್ರಂದ್ರೆ ಅವ್ರು ಹೆಂಗಿರ್ತಾರೆ ಅಂತಂದ್ರೆ ತಂದೆ ತಾಯಿ ಗಳಿಸಿರುವಂಥ ರೊಕ್ಕದೊಳಗೆ ಅವ್ರ ಹೆಸರಲ್ಲಿ ಒಂದು ಬುಲೆಟ್ ಗಾಡಿ ತಗೊಂಡು ಅದ್ರ ಮೇಲೆ ತಂದೆ ತಾಯಿ ಆಶೀರ್ವಾದ ಅಂತ ಹಾಕಿ ಅವ್ರ ರೊಕ್ಕದಾಗ ಊಟ ಮಾಡ್ಕೊಂತ ಅಡ್ಡಾಡೋರು ಇವರೆಲ್ಲ ಆ ರೀತಿ ಉಂಡಂಗ ಅಂತ ತಿಳ್ಕೊಬೇಕು ನೀವು. ಇನ್ನು ಕೊನೆಯದಾಗಿ ಹಳಿಸಿದ ಉಣ್ಣವ್ರು ಅಂತಂದ್ರೆ ತಂದೆ ತಾಯಿನ ಮಾಡ್ಕೊಂಡು ಹೆಂಡ್ತಿನ ಹೊರಗೆ ದುಡಿಯಾಕೆ ಕಳಿಸಿ ತಾನು ಮಾತ್ರ 3 ಹೊತ್ತು ಮನ್ಯಾಗ ಕುತ್ಕೊಂಡು ಊಟ ಮಾಡಿ ಬರೀ ಬೆಡ್ ಮೇಲೆ ಮಲ್ಕೊಂಡು ನಿದ್ದೆ ಮಾಡಕತ್ತಾರ ಅಂದ್ರೆ ಇವರು ಪಕ್ಕ ಹಳಿಸಿದ್ದು ಉಣ್ಣವ್ರ ಅಂತ ತಿಳ್ಕೊಬೇಕೆ ಹೊರತಾಗಿ ಇವರು ದುಡ್ಡು ತಿನ್ನೋರಲ್ಲ.